ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ APL ಇಲ್ಲಾಂದರೆ BPL ಕಾರ್ಡನ್ನು ಈ ರೀತಿ ಗ್ರೀನ್ ಥರ ತೆಗೆಯೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಆದಮೇಲೆ ನೀವು ಪ್ರಿಂಟನ್ನು ಈ ರೀತಿ ತೆಗಿಬೋದು. ಸೇವ್ ಮಾಡಿ ನೀವು ಪೆನ್ಡ್ರೈವ್ನಲ್ಲಿ ಇಲ್ಲಾಂದರೆ ಮೊಬೈಲಲ್ಲಿ ನೀವು ಸೇವ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕಾದ್ರೆ ಪ್ರಿಂಟ್ ತೆಗಿಬೋದು. ಇದು ನೋಡಿ ವೈಟ್ ಇದೆ, ಇದನ್ನು ಗ್ರೀನ್ ಮಾಡ್ಬೇಕಂದ್ರೆ ಕೆಳಗಡೆ ಬಂದರೆ ಗ್ರಾಫಿಕ್ಸ್ ಬ್ಯಾಕ್ಗ್ರೌಂಡ್ ಗ್ರಾಫಿಕ್ಸ್ ಅಂತಿರುತ್ತೆ, ಅದನ್ನು ಟಿಕ್ ಮಾರ್ಕ್ ಮಾಡಿ ನೋಡಿ. ಗ್ರೀನ್ ಆಯಿತು. ಈಗ ಸೇವ್ ಮಾಡಿಕೊಂಡು ನೀವು ಪೆನ್ಡ್ರೈವ್ನಲ್ಲಿ ಇಲ್ಲಾಂದರೆ ಮೊಬೈಲ್ನಲ್ಲಿ ಇಟ್ಕೋಬೋದು. ನೀವು ಯಾವಾಗ ಬೇಕಾಗುತ್ತೆ ಆವಾಗ ನೀವು ಪ್ರಿಂಟೌಟ್ ತೆಗಿಬೋದು. ಈ ರೀತಿ ಗ್ರೀನ್ ಕಾರ್ಡ್ ಬೇಕಂತಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ, ಮಿಸ್ ಮಾಡಿಬೇಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಇಲ್ಲಿವರೆಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ. ಫಸ್ಟ್ ನೀವು ಗೂಗಲ್ ಕ್ರೋಮು ಓಪನ್ ಮಾಡಿ. ನೀವು ಮೊಬೈಲಲ್ಲಿ ಮಾಡ್ಬೋದು, ಇಲ್ಲ ಕಂಪ್ಯೂಟ್ರಲ್ಲಿ ಮಾಡ್ಬೋದು. ನಾನು ಕಂಪ್ಯೂಟ್ರಲ್ಲಿ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ. ಗೂಗಲ್ನಲ್ಲಿ ಹೋಗಿ ರೂರಲ್ ಸರ್ವಿಸ್ ಸೆಂಟರ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಎಂಟರ್ ಮಾಡಿದರೆ ನಿಮಗೆ ಈ ಥರ ರೂರಲ್ ಸೇವಾ ಸರ್ವಿಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಏನೇನು ಮಾಡಬೇಕಂತ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಇದರಲ್ಲಿ ನೋಡಿ, ಟಾಪಲ್ಲಿ ಲಾಗಿನ್ ಇಲ್ಲಾಂದರೆ ರಿಜಿಸ್ಟರ್ ಅಂತಿದೆ. ಇದರಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ, ಫಸ್ಟ್ ಟೈಮಲ್ಲ. ಈ ರಿಜಿಸ್ಟರ್ ಮಾಡೋಕ್ಕಂದ್ರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಹೆಸರು, ಫುಲ್ ನೇಮು, ಆಮೇಲೆ ಕೆಳಗಡೆ ಇಮೇಲ್ ಐ ಡಿ ಈ ಕೊಡಲೇಬೇಕಾಗತ್ತೆ. ಇಮೇಲ್ ಐ ಡಿ ಕೊಡಿ. ನೆಕ್ಸ್ಟು ಮೊಬೈಲ್ ನಂಬರ್ ಕೊಡಿ. ನೆಕ್ಸ್ಟು ಕೆಳಗಡೆ ಯಾವ ಸ್ಟೇಟ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಪ್ಚಾ ಇದೆ, ಕ್ಯಾಪ್ಚಾದಲ್ಲಿ ಏನು ಇರುತ್ತಲ್ಲ ಅದನ್ನೇ ಟೈಪ್ ಮಾಡಿ ನೋಡಿ. ಈಗ ಟಿಕ್ ಮಾರ್ಕ್ ಆಗಿದೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ರಿಜಿಸ್ಟರ್ ಆದಮೇಲೆ ನಿಮಗೆ ಯೂಸರ್ ನೇಮು ಪಾಸ್ವರ್ಡ್ ಕೊಡ್ತಾರೆ. ಇದು ಕಂಪಲ್ಸರಿ. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಇಲ್ಲಾಂದರೆ ಫೋಟೋ ತೊಗೊಳ್ಳಿ. ಇದು ಕಂಪಲ್ಸರಿ ಬೇಕಾಗುತ್ತೆ. ನೀವು ಮುಂದೆ ಪಾಸ್ವರ್ಡನ್ನು ಚೇಂಜ್ ಕೂಡ ಮಾಡ್ಬೋದು. ಈ ಯೂಸರ್ ನೇಮ್ ಪಾಸ್ವರ್ಡನ್ನು ಮತ್ತೆ ನೀವು ಲಾಗಿನ್ ಮಾಡಬೇಕಾಗತ್ತೆ. ಟಾಪಲ್ಲಿ ನೀವು ಎಂಟರ್ ಏಜೆಂಟ್ ಐ ಡಿ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಏಜೆಂಟ್ ಐ ಡಿ ಇರುತ್ತಲ್ಲ ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಪಾಸ್ವರ್ಡ್ ಇರುತ್ತಲ್ಲ ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬೋದು ನೋಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಒಂದು ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೋಡಿ. ಈ ಥರ ಫುಲ್ ಡೀಟೇಲ್ ಅಪ್ಡೇಟ್ ನೀವು ಬೇಕಂದರೆ ಏಜೆಂಟ್ ಆಗಿದ್ದರೆ ಇದನ್ನು ಅಪ್ಡೇಟ್ ಮಾಡ್ಬೋದು. ಇದರಲ್ಲಿ ಅಂಗಡಿ ವಿಳಾಸ, ಅಂಗಡಿ ಸಂಖ್ಯೆ ಇದೆಲ್ಲ ಇದೆ. ನೀವೇನಾದರೂ ಶಾಪ್ ಓಪನ್ ಮಾಡಿದರೆ ಅದನ್ನು ಡೀಟೇಲಾಗಿ ಕೊಡ್ಬೋದು, ತಾಲೂಕು, ಸ್ಟೇಟು ಎಲ್ಲ. ಇಲ್ಲ ನಮಗೆ ಅದೇನು ಬೇಕಾಗಿಲ್ಲ, ರೇಷನ್ ಕಾರ್ಡ್ ಒಂದೇ ಸಾಕಂತಂದರೆ ಸೈಡ್ಗೆ ಕ್ಲಿಕ್ ಮಾಡಿ. ಸೈಡಿಗೆ ಕ್ಲಿಕ್ ಮಾಡಿದರೆ ಅದು ಹೋಗುತ್ತೆ. ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಸೈಡಿಗೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಕ್ಲಿಕ್ ಮಾಡಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡಿಬಿಡಿ. ಇಂಟು ಮಾರ್ಕ್ ಇದೆಯಲ್ಲ ರೈಟ್ ಸೈಡ್ಗೆ, ಅಲ್ಲಿ ಹೋಗಿ ಕ್ಲೋಸ್ ಮಾಡಿ. ನೀವು ಪ್ಯಾನ್ ಕಾರ್ಡ್ದು ಅರ್ಜಿ ಹಾಕೋದಿದ್ದರೆ ಕೂಡ ಇದರಲ್ಲೇ ಅರ್ಜಿ ಹಾಕ್ಬೋದು. ಪ್ಯಾನ್ ಕಾರ್ಡ್ ಕಳೆದೋದ್ರೆ, ಏನಾದರೂ ಎಡಿಟ್ ಮಾಡೋದಿದ್ದರೆ ಇದರಲ್ಲೇ ಮಾಡ್ಬೋದು. ಏನಾದರೂ ಕಂಪ್ಲೇಂಟ್ಸ್ ಏನಾದರೂ ಇದ್ದರೆ ಇದರಲ್ಲೇ ಟೋಟಲಾಗಿ ಇದರಲ್ಲಿ ಫುಲ್ಲು ಡೀಟೇಲ್ಸ್ ಆಗಿರುತ್ತೆ. ವಿತ್ ಪ್ಯಾನ್ ಕಾರ್ಡು ವಿತ್ ರೇಷನ್ ಕಾರ್ಡು ಎರಡನ್ನು ಇಲ್ಲಿ ನೀವು ಪಡಿಬೋದು. ಫಸ್ಟ್ ನಮಗೆ ಬೇಕಾಗಿರೋದು ರೇಷನ್ ಕಾರ್ಡು. ರೇಷನ್ ಕಾರ್ಡ್ ಬಗ್ಗೆ ಫಸ್ಟ್ ಹೇಳ್ತೀನಿ. ಫಸ್ಟ್ ಇದಕ್ಕೆ ವ್ಯಾಲೆಟ್ ರೀಚಾರ್ಜ್ ಮಾಡಬೇಕಾಗುತ್ತೆ. 100 ರೂಪೀಸ್ ಮಿನಿಮಮ್ ಮಾಡಬೇಕಾಗುತ್ತೆ. ಈ ಥರ ಸ್ಕ್ಯಾನ್ ಮಾಡಿ ನೀವು ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಯಾವುದ್ರ ಥ್ರೂ ಆದರೂ ನೀವು ರೀಚಾರ್ಜ್ ಮಾಡಬೇಕು. ನೀವು 100 ರೂಪೀಸ್ ಮಿನಿಮಮ್ ಮಾಡಲೇಬೇಕು. ಆದರೆ ರೇಷನ್ ಕಾರ್ಡ್ಗೆ ನಿಮಗೆ 15 ರೂಪಾಯಿ ಮಾತ್ರ ಕಟ್ಟಾಗೋದು ಒಂದು ರೇಷನ್ ಕಾರ್ಡ್ಗೆ. ನೀವು ಬೇರೆಯವ್ರದ್ದು ಕೂಡ ರೇಷನ್ ಕಾರ್ಡ್ನ ಎಂಟರ್ ಮಾಡಿ ನೀವು ಪಡಿಬೋದು. ಈಗ ನಾನು ಇದಕ್ಕೆ ಸ್ಕ್ಯಾನ್ ಮಾಡಿ 100 ರೂಪೀಸನ್ನ ನಾನು ಪೇ ಮಾಡ್ತೀನಿ ಇವಾಗ ನೋಡಿ. ಈಗ 100 ರೂಪೀಸ್ ಪೇ ಮಾಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 100 ರೂಪೀಸ್ ಆಗಿದೆ, ಅಪ್ರೂವ್ಡ್ ಆಗಿದೆ. ಟಾಪಲ್ಲಿ ನಿಮಗೆ 100 ರೂಪೀಸ್ ತೋರಿಸುತ್ತೆ ನಿಮಗೆ ನೋಡಿ. ಇದನ್ನು ಆಮೇಲೆ ನೀವು ರೇಷನ್ ಕಾರ್ಡ್ ಅಂತಿರುತ್ತೆ ಪಕ್ಕದಲ್ಲಿ, ಅದರಲ್ಲಿ RC ಅಂತಿರುತ್ತೆ. ಅದರಲ್ಲಿ ಹೋದರೆ ರೇಷನ್ ಕಾರ್ಡ್ OTP ಅಂತಿರುತ್ತೆ.
ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕರ್ನಾಟಕದಲ್ಲಿ 3 ಭಾಗ ಮಾಡಿದ್ದಾರೆ. ಈಗ ಬಳ್ಳಾರಿ ಡಿಸ್ಟಿಕ್ದು ನಮ್ಮದು, ಅದಕ್ಕೋಸ್ಕರ ಅದರ ಸೆಂಟ್ರಲ್ಲಿ ಇರೋದಲ್ಲ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ. ಈ ರೇಷನ್ ಕಾರ್ಡ್ ನಂಬರ್ನ ಫಸ್ಟ್ ಎಂಟರ್ ಮಾಡೋಕ್ಕಾಗತ್ತೆ. ಎಂಟರ್ ಮಾಡಿ ನಿಮಗೆ ಸಬ್ಮಿಟ್ ಮಾಡಿ ತೋರಿಸ್ತೀನಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರಲ್ಲ ಅಷ್ಟು ಜನದ ಹೆಸರು ತೋರಿಸುತ್ತೆ. ಇವಾಗ ಅದರಲ್ಲಿ ಯಾರ್ದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಬರುತ್ತೆ. ನೀವು ರೇಷನ್ ಕಾರ್ಡಿಗೆ ಯಾವುದು ಆಧಾರ್ ಕಾರ್ಡ್ಗೆ ಇಲ್ಲ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಿರ್ತೀರಲ್ಲ ಅದಕ್ಕೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ. ನೋಡಿ, OTPನ ಹಾಕಿದ್ದೀನಿ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರಲ್ಲ ಅಷ್ಟು ಜನದ್ದು ಫೋಟೋಸು ತೋರಿಸುತ್ತೆ. ನೆಕ್ಸ್ಟು ಜನ್ರೇಟ್ ಅಂತ ಕೆಳಗಡೆ ಇದೆಯಲ್ಲ ಅದು ಕ್ಲಿಕ್ ಮಾಡಿದರೆ ನಿಮಗೆ 15 ರೂಪಾಯಿ ಕಟ್ಟಾಗಿ ರೇಷನ್ ಕಾರ್ಡು ನಿಮಗೆ ತೋರಿಸುತ್ತೆ. ನೋಡಿ, ಆಲ್ರೆಡಿ ಕಟ್ಟಾಗಿರುತ್ತೆ ಅಮೌಂಟು. ಈ ಥರ ರೇಷನ್ ಕಾರ್ಡ್ ತೋರಿಸುತ್ತೆ. ಇದನ್ನು ನೀವು ಕೆಳಗಡೆ ಪ್ರಿಂಟ್ ಅಂತ ಇರುತ್ತಲ್ಲ ಅದರಲ್ಲಿ ಹೋದರೆ ಪ್ರಿಂಟ್ ಕೊಡಿ. ನೋಡಿ, ಇದರಲ್ಲಿ ವೈಟ್ ಕಲರ್ ತೋರಿಸುತ್ತೆ. ಇದನ್ನು ಗ್ರೀನ್ ಯಾವ ರೀತಿ ಮಾಡೋದು ಹೇಳ್ತೀನಿ. ಈಗ ಸೇವ್ ಆ್ಯಸ್ PDF ಅಂತ ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಈ ಕೆಳಗಡೆ ಬಂದರೆ ನೀವು ಇನ್ನೂ ಕೆಳಗಡೆ ಬಂದರೆ ಬ್ಯಾಕ್ಗ್ರೌಂಡ್ ಗ್ರಾಫಿಕ್ಸ್ ಅಂತ ಇರುತ್ತೆ, ಅದನ್ನು ಟಿಕ್ ಮಾರ್ಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ವೈಟ್ ಇರೋದು ಗ್ರೀನ್ ಆಯಿತು. ಈಗ ನೀವು ಸೇವ್ ಮಾಡಿ, ನೀವು ಪೆನ್ಡ್ರೈವ್ನಲ್ಲಾದರೂ ಸೇವ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಮೊಬೈಲಲ್ಲಾದರೂ ಸೇವ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಯಾರಿಗಾದರೂ ವಾಟ್ಸಪ್ ಮಾಡ್ಬೋದು. ನೀವು ಪ್ರಿಂಟ್ ತೆಗೆದು ಇದನ್ನು ನೀವು ಯೂಸ್ ಮಾಡ್ಬೋದು. ಈ ರೀತಿ ಫುಲ್ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವರು ಈ ವಿಡಿಯೋನ ಯೂಸ್ಫುಲ್ ಮಾಡಿಕೊಳ್ಳಿ.